ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ. ನಾಟ್ ಇನ್ ಆರ್ಡರ್. ಏ ಪುಟ್ಟಣ್ಣ ಏನು ಎಲ್ಲರ ಅಕೌಂಟ್ 15 ಲಕ್ಷ, ಎಲ್ಲರ ಅಕೌಂಟ್ 15 ಲಕ್ಷ. ಸಭಾಪತಿಗಳೇ ಉದ್ಯೋಗಗಳು ಕೊಡ್ತೀನಿ ಅಂತ ಹೇಳಿದ್ರು. ಬೋಸರಾಜ್ ಸ್ವಲ್ಪ ಹೇಳ್ತೀರ ನಿಮ್ಮ ಜನರಿಗೆ? ಮುಖ್ಯಮಂತ್ರಿ ಮಾತಾಡೋಗಾರ ಗೌರವ ಕೊಡಿ, ಅಟ್ಲೀಸ್ಟ್ ಅದನ್ನಾರ ಕಲೀರಿ. ಏನು ಕಲೀರಿ ಲಾಡ ಕೊಡ್ರಿ ಪ್ಲೀಸ್. ಹೇಳ್ಬೇಕು ಅವ್ರೊಂದು ಮೊಬೈಲ್ ತೆಗೆದು ಇಲ್ಲಿ ತೋರಿಸ್ತಾರೆ ಅಂತ ಹೇಳಿದ್ರೆ ಮೊಬೈಲ್ ಒಳಗೆ ತರಕಿಲ್ಲ ಅಂತ ಹೇಳಿ ನೀವು ನಿಯಮ ಮಾಡಿದಿರಿ. ಬಿಡಿ ನಡೀರಿ, ಅದಕ್ಕೆ ತರ್ರಿ ವಿತ್ ಪರ್ಮಿಷನ್ ಆಫ್ ದಿ ಚೇರ್. ವಿತ್ ಪರ್ಮಿಷನ್ ಕೇಳಿದ್ದು. ನೀವು ಅದಕ್ಕೆ ಮುಂಚೆನೇ ಇಲ್ಲ ಐ ರಿಕ್ವೆಸ್ಟೆಡ್ ಹಿಮ್. ಕೇಳ್ರಿ, ಐ ರಿಕ್ವೆಸ್ಟೆಡ್ ಹಿಮ್. ರಿಕ್ವೆಸ್ಟ್ ಮಾಡಿ ತೋರಿಸಬೇಕಂತ ಹೇಳಿ. ಮೊಬೈಲ್ ನಲ್ಲಿ ಪ್ರದರ್ಶನ ಮಾಡಬಾರದು. ಮತ್ತೆ ಅದನ್ನು ಮಾಡಬಹುದಾ? ಮಾಡಬಹುದಾ? ಎಲ್ರಿಗೂ ತೋರಿಸಿ ಪ್ರದರ್ಶನ ಮಾಡಿಲ್ಲ ಕೇಳಿದ ಅವರಿಗೆ. ಸಭಾಪತಿಗಳು ಸಭಾನಾಯಕರೇ ನಾ ಹೇಳೀನಿ, ಮಂತ್ರಿಗಳಿದ್ದಂತವ್ರು ಮೊಬೈಲ್ಗೆ ತೋರ್ತಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ, ಕೊಡ್ಲಿ ಬಿಡ್ರಿ ಸ್ವಲ್ಪ ಆಮೇಲೆ ನೋಡೋಣ. ಅಲ್ಲ ಯಾಕೆ ಕೇಳೋದು? ಸ್ವಲ್ಪ ಕೇಳಿ. ನಾ ಅಲೋ ಮಾಡಿಲ್ಲ. ಈಗ ಮಾನ್ಯ ಅಧ್ಯಕ್ಷರೇ ಹೇಳಿ, ನಾವು ಹೊರ ಕಳ್ಸಿದ ಬಿಜೆಪಿಯವರು ಮಾತನಾಡೋದ್ರಲ್ಲಿ ನಿಶೀಮರು ಅಂತ ಗೊತ್ತಾಗಿದೆ ಎಲ್ರಿಗೂ. ಭಾಷಣ ಮಾಡೋದ್ರಲ್ಲಿ ನಿಶೀಮರು ಅಂತ ಗೊತ್ತಾಗಿದೆ. ಸುಳ್ಳು ಭಾಷಣ ಮಾಡೋದ್ರಲ್ಲಿ ಇನ್ನೂ ನಿಶೀಮರು ಅಂತ ಗೊತ್ತಾಗಿದೆ. ಅದರಿಂದ ಇವರು ಮಧ್ಯ ಎದ್ದು ನಿಂತ್ಕೊಂಡು ಡಿಸ್ಟರ್ಬ್ ಮಾಡೋದು ಇವೆಲ್ಲ ಪ್ರಯತ್ನ ಮಾಡಿದ್ರೆ ನಾನೇನು ಡಿಸ್ಟರ್ಬು ಆಗಲ್ಲ, ಎದುರ್ಕೊಳ್ಳೋದು ಇಲ್ಲ ಇವರಿಗೆ, ಎದುರ್ಕೊಳ್ಳೋದು ಇಲ್ಲ ಇವರಿಗೆ. ಬಾಯಿಗೆ ಬೀಗ ಹಾಕ್ರಿ. ನಾವೇನ್ ಎದುರ್ತೀವ ಸರ್? ನಾವೇನ್ ಎದುರ್ತೀವ? ನೀವು ಎದುರಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಎದುರಲ್ಲ. ಯಾರು ಎದುರ್ಸಕ್ಕಾಗಲ್ಲ. ಎದುರಿಸೋದು ಇಲ್ಲ. ನಾವು ಸುಳ್ಳು ಹೇಳಿದ್ರೆ ಅದನ್ನ ವಿರೋಧ ಮಾಡೋದು ನಮ್ಮ ಹಕ್ಕು. ಮಾಡಿಯಪ್ಪ, ಅದನ್ನೇ ಮಾಡಿ. ಕೂತ್ಕೊಂಡು ಕೇಳ್ರಿ. ಉತ್ತರ ಕೊಡುವಾಗ ಕೂತ್ಕೊಂಡು ಕೇಳ್ರಿ. ಮಧ್ಯೆ ಎದ್ದು ನಿಂತ್ಕೊಳ್ಳೋದು ಸಜ್ಜನಿಕೆ ಅಲ್ಲ. ಮಧ್ಯೆ ಎದ್ದು ನಿಂತ್ಕೊಳ್ಳೋದು ಸಜ್ಜನಿಕೆ ಅಲ್ಲ. ಮಾನ್ಯ ಅಧ್ಯಕ್ಷರೇ, ಸತ್ಯ ಹೇಳಿದಾಗ ಹೌದು, ಸತ್ಯ ಹೇಳಿದ್ರೆ ನಿಮ್ಗೆಲ್ಲ ನೋಡಪ್ಪ. ಬಸವಣ್ಣವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಏನ್ ಹೇಳಿದ್ದಾರೆ? ಬಹಳ ಹೇಳಿದ್ದಾರೆ ಸರ್ ಅವರು. ಯಾರು ಹೇಳಿದ್ದಾರೆ ಅಂತ ಹೇಳಿ, ಬಹಳ ಹೇಳಿದ್ದಾರೆ ಅಂತ ಹೇಳಿ. ಯಾವ ಭಾಗದಲ್ಲಿ ಕೇಳ್ತೀರಾ ಅದನ್ನ ಹೇಳ್ತೀವಿ ಸರ್. ಸಾಮಾಜಿಕ ಸಮಾನತೆನ, ಆರ್ಥಿಕ ಇಲ್ಲ, ಆರ್ಥಿಕ ಸಮಾನಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಬಸವಣ್ಣವ್ರು ಹೇಳಿರೋದು ಇದು, ನಾನು ಹೇಳಿರೋದಲ್ಲ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕಲ್ವಾ? ನೀವು ಸುಮ್ಮನೆ ಮಾತಾಡೋದು ಏನಪ್ಪ ಪ್ರಯೋಜನ? ಎರಡನೇ ಬಾರಿ ಸಿಎಂ ಆದ್ಮೇಲೆ ಆತರ ಬಸವಣ್ಣವ್ರು ಹೇಳಿದ ರೀತಿ ಕೂತ್ಕೊಳ್ಳಿ ಪ್ಲೀಸ್. ಪ್ಲೀಸ್ ಕೂತ್ಕೊಳ್ಳಿ. ನಾನು ಈಲ್ಡ್ ಆಗಲ್ಲ ನೋಡಿ. ಅವ್ರು ಈಲ್ಡ್ ಆದಾಗ ಮಾತಾಡಿ. ನಾನು ಈಲ್ಡ್ ಆದ್ರೆ ಮಾತ್ರ ನೀವು ಎದ್ದು ಆಮೇಲೆ ಸಭಾಪತಿಯವರು ನಿಮಗೆ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್. ನಾರಾಯಣಸ್ವಾಮಿ, ನಿಮ್ ಭಾಷಣ ಕೇಳಕ್ ನಾರಾಯಣಸ್ವಾಮಿ ನೀವು ಟೆಂಪ್ಟ್ ಮಾಡಬೇಡಿ. ನಾರಾಯಣಸ್ವಾಮಿ ಈಲ್ಡ್ ಮಾಡ್ತಾ ಟೆಂಪ್ಟ್ ಮಾಡ್ತಾ ಇದ್ದೀರಿ. ಕುತ್ಕೊಂಡು ಆಮೇಲೆ ನೀವು ಟೆಂಪ್ ಆಗಿ ನೋಡಪ್ಪ. ಏನ್ ಮಾತಾಡ್ತೀವಿ ಮಾರ? ನೀನು ಚೀಫ್ ವಿಪ್ ಆಗಿ ತಾಣದ ಗೌರವ ಕೊಡು. ಆಮೇಲೆ ಕೊಡು. ಮಾತಾಡಬಿಡಿ. ಅದಕ್ಕೆ ಮಾನ್ಯ ಈ ನಾವು ತಪ್ಪುಗಳು ಮಾಡಿಲ್ವಲ್ಲ, ಅದಕ್ಕೆ ಏನು ಸುಳ್ಳುಗಳನ್ನು ಹೇಳ್ತಾ ಇರೋದು. ಅದಕ್ಕೆ ನೋಡಪ್ಪ, ನುಡಿದರೆ ಮುತ್ತಿನ ಹಾರದಂತಿರಬೇಕು.
ಗೊತ್ತಾಯ್ತಾ? ಲಿಂಗ ಮೆಚ್ಚಿ ಹೌದೌದಂತಿರಬೇಕು. ಅದನ್ನು ಸ್ವಲ್ಪ ಕಲ್ತ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತೇಳಿ ನಾನು ಅನ್ಕೊಂಡು. ಏನು ಪೂಜಾರಿ ನಗ್ತಾ ಇದ್ದೀರಲ್ಲ? ಇರ್ಲಿ ಸ್ವಲ್ಪ ಇರ್ಲಿ. ಮಾನ್ಯ ಅಧ್ಯಕ್ಷರೇ, ಅದು ಇರ್ಲಿ. ಈ ಅವ್ರವ್ರು ಕೂಡ ಬಾದಾಮಿ ಬೇರೆ ಬೇರೆ ಮಾತಾಡಿ ಅದನ್ನ ಹೇಳಾಕತ್ತೀವಿ. ಈ ಯೋಜನೆಗಳಿದಾವಲ್ಲ, 5 ಗ್ಯಾರಂಟಿ ಯೋಜನೆಗಳು, ಈಗ ಇವ್ರು ಹೇಳಿದ್ರು ಅವ್ರಿಗೆ ಯಾರಿಗೂ ಶಕ್ತಿ ಕೊಡಲ್ಲ ಅಂತ ಹೇಳಿದ್ರು ನಾರಾಯಣ ಸ್ವಾಮಿ ಅವರು. ಬಡವರಿಗೆ ಯಾರಿಗೂ ಶಕ್ತಿ ಕೊಡಲ್ಲ ಅಂತ. ಈಗ ಶಕ್ತಿ ಯೋಜನೆ ಇಲ್ಲಿವರೆಗೆ ಅಂದರೆ ನಾನು ಬಜೆಟ್ ಮಾಡಿ ಫೆಬ್ರವರಿವರೆಗೆ 409 ಕೋಟಿ ಜನರ ಫ್ರೀ ಟ್ರಿಪ್ ಮಾಡಿದ್ದಾರೆ. 409 ಕೋಟಿ ಜನ, ಎಲ್ಲ ಮಹಿಳೆಯರಿಗೂ ಮಾಡಿದ್ದೀವಿ ಫ್ರೀಯಾಗಿ. ಅದು ಮಹಿಳೆಯರಿಗೆ ಸಾಮಾಜಿಕ ಶಕ್ತಿ, ಆರ್ಥಿಕ ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ವಾ? ಹೇಳಿ ನೋಡೋಣ. 409 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ, ಸರ್ಕಾರಿ ಬಸ್ಗಳಲ್ಲಿ ತಿರುಗಾಡಿದ್ದಾರೆ. ಆಮೇಲೆ 1,26,00,000 ಅನ್ನಭಾಗ್ಯ ಸ್ಕೀಮ್ನಲ್ಲಿ 5 kg ಅಕ್ಕಿಗೆ ಬದಲಾಗಿ 170 ರೂಪಾಯಿ ತಗೊಂಡಿದ್ದಾರೆ. ಆಮೇಲೆ 1 ಕೋಟಿ ಗೃಹಲಕ್ಷ್ಮಿ 1,26,00,000, ಅನ್ನಭಾಗ್ಯ 1,26,00,000, ಗೃಹಲಕ್ಷ್ಮಿ ಅಲ್ಲ ಗೃಹ ಜ್ಯೋತಿ 1,62,00,000. ಇದು ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮ ಅಲ್ವಾ? ಸುಮಾರು 4 ಕೋಟಿಗೂ ಹೆಚ್ಚು ಜನ, 7 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 4 ರಿಂದ 4.25 ಕೋಟಿ ಜನ ಇವತ್ತು. ಮಾನ್ಯ ಅಧ್ಯಕ್ಷರೇ, ಈ ಗೃಹಲಕ್ಷ್ಮಿ ಯೋಜನೆ ಅನೇಕ ಜನ ವ್ಯಾಪಾರಗಳು ಮಾಡಿರ್ತಕ್ಕಂಥದ್ದು, ಅಂಗಡಿ ಇಟ್ಕೊಂಡಿರ್ತಕ್ಕಂಥದ್ದು. ನೀವು ನನ್ನ ಗಮನಕ್ಕೆ ಬಂದಿದೆ, ಪತ್ರಿಕೆಗಳಲ್ಲೂ ಕೂಡ ಬಂದಿದೆ, ಇಂಗ್ಲಿಷ್ ಪತ್ರಿಕೆಗಳಲ್ಲೂ ಬಂದಿದೆ, ಕನ್ನಡ ಪತ್ರಿಕೆಗಳಲ್ಲೂ ಕೂಡ ಬಂದಿದೆ. ನಾವು ಒಂದು ಸಾರಿ ಬೆಳಗಾಂಗೆ ಹೋಗಿದ್ದೆ. ಬೆಳಗಾಂನಲ್ಲಿ ಒಬ್ಬ ಹೆಣ್ಮಗಳು ವಯಸ್ಸಾಗಿತ್ತು, ಅವ್ರು ಬಂದರು, ಭೇಟಿ ಮಾಡಿದ್ರು. ನನಗೆ ಹೂನಾರ ತಗೊಬಂದು ಹಾಕಿದ್ರು, ಶಾಲ್ ತಗೊಬಂದು ಹಾಕಿದ್ರು. ಏಕಮ್ಮ ತಾಯಿ ನನಗೆ ಹೂನಾರ ಆಗ್ತಾ ಇದೆಯಾ ಅಂತ ಹೇಳಿ. ನೋಡಿ, ನೀವು 2,000 ರೂಪಾಯಿ ಕೊಡ್ತಾ ಇದ್ದೀರಲ್ಲ, ಆ 2,000 ರೂಪಾಯಿನಲ್ಲಿ 10 ತಿಂಗಳಿಂದ 20,000 ರೂಪಾಯಿ ಉಳಿಸಿದ್ದೀನಿ. 20,000 ರೂಪಾಯಿ ಉಳಿಸಿ ಇಡೀ ಊರಿಗೆಲ್ಲ ಹೋಳಿಗೆ ಊಟ ಹಾಕಿದ್ದೀನಿ ಅಂತ ಹೇಳೋದು. ಇಡೀ ಊರಿಗೆ ಹೋಳಿಗೆ ಊಟ ಹಾಕಿ ನನ್ನ ಸೊಸೆಗೆ ಬಳೆ ಅಂಗಡಿ ಇಟ್ಕೊಟ್ಟಿದ್ದೀನಿ ಅಂತ ಹೇಳೋದು. ಹೋಳಿಗೆ ಊಟ ಹಾಕಿಸಿದ್ರೆ ಅದು ಅಸೆಟ್ ಆಗುತ್ತೆ ಸರ್. ಬಳೆ ಅಂಗಡಿ ಇಟ್ಕೊಟ್ರೆ ಅದಾಗುತ್ತಲ್ವಮ್ಮ? ಹೇಳಿ ಭಾರತ್ ಶೆಟ್ಟಿ ಅವರೇ, ಇವ್ರಿಗೆ ಹೇಳಿ ಸ್ವಲ್ಪ, ನಾರಾಯಣ ಸ್ವಾಮಿಗೆ. ಇದು ಒಂದೇ ಅಲ್ಲ, ಇದು ಸುಮ್ಮನೆ ಒಂದು ಉದಾಹರಣೆ ಹೇಳದ್ದು. ಈ ತರ ಒಂದು 10-15 ಇರ್ತಕ್ಕಂಥದ್ದನ್ನ ನೋಡಿದೆ ನಾನು. ಆಮೇಲೆ ಬೋರ್ವೆಲ್ ಹಾಕಿಸ್ಕೊಂಡಿರ್ತಕ್ಕಂಥದ್ದು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು, ಇದು ಮಾನ್ಯ ಮುಖ್ಯಮಂತ್ರಿಗಳೇ, ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಆಡು ಮುಟ್ಟದ ಸೊಪ್ಪಿಲ್ಲ, ಸಿದ್ದರಾಮಯ್ಯನವರು ಏರಿಸಿದ ಬೆಲೆ ಏರಿಕೆನೂ ಇಲ್ಲ ಅನ್ನೋದು ಒಂಚೂರು ಬೆಳಕು ಚೆಲ್ಲಿ. ಆಯ್ತು, ಅದನ್ನ ಹೇಳ್ತೀನಿ.